ವೀಕೆಲ್ಲ ಫುಲ್ ಕೆಲಸ ಮಾಡಿಬಿಟ್ಟು ಫುಲ್ ಟಯರ್ಡ್ ಆಗಿದ್ದೀರಾ, ಎಲ್ಲರೂ ವೀಕೆಂಡ್ ಗೆಟವೇ ರಿಲ್ಯಾಕ್ಸೇಷನ್ಗೆ ಹುಡುಕ್ತಾ ಇದ್ರೆ ಜಾಗ, ಹಾಗಾಗಿ ನೀವು ಪರ್ಫೆಕ್ಟ್ ವಿಡಿಯೋ ನೋಡ್ತಾ ಇದ್ದೀರಾ. ನಾವು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಪೀಸ್ಫುಲ್ ಆಗಿರೋಂಥ, ಒಂದು ನೇಚರ್ ಫ್ರೆಂಡ್ಲಿ ಆಗಿರೋಂಥ, ಹಿಲ್ ವ್ಯೂ ಇರೋಂಥ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪ್ರಾಪರ್ಟಿ. ಇದು ನಂದಿ ಹಿಲ್ಸ್ ಹತ್ರ ಬರುತ್ತೆ. ಬ್ಯಾಂಗ್ಳೂರಿಂದ ಹೋಗೋಕ್ಕೆ 60 ಕಿಲೋಮೀಟರ್ಸ್ ಆಗಿದೆ. ಸೂಪರ್ ಅಂದರೆ ಸೂಪರ್ ಆಗಿದೆ ಪ್ರಾಪರ್ಟಿ ನಮಗೆ ಅನಿಸ್ತು ಬುಕಿಂಗ್ ಮಾಡ್ಬೇಕಾದ್ರೆ. ಈ ಪ್ರಾಪರ್ಟಿನ ನಾವು ಬುಕ್ ಮಾಡ್ಕೊಂಡಿದ್ದು culturetravel.in ಅಂತ ವೆಬ್ಸೈಟು. ಆ ವೆಬ್ಸೈಟ್ ಡೀಟೇಲ್ಸ್ ಸಹ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಈ ವೆಬ್ಸೈಟಲ್ಲಿ ಸುಮಾರು ಥರ ಪ್ರಾಪರ್ಟೀಸ್ ಎಲ್ಲ ಇದೆ. ಲೈಕ್ ಕ್ಲೋಸ್ ಟು ಮೌಂಟೇನು, ಕ್ಲೋಸ್ ಟು ರಿವರು, ಕ್ಲೋಸ್ ಟು ಫಾರೆಸ್ಟು, ಆಮೇಲೆ ಟ್ರೀ ಹೌಸ್ ಸ್ಟೇ, ಈ ಥರದ್ದೆಲ್ಲ ಯುನೀಕ್ ಪ್ರಾಪರ್ಟೀಸ್ ಇದೆ. ಇದನ್ನ ನೀವು ಬುಕ್ ಮಾಡ್ಕೋಬೇಕು ಅಂತಂದರೆ ಐ ಆಮ್ ನಾಟ್ ಫ್ರೀ ನಮ್ಮ ಕೂಪನ್ ಕೂಡ ಹಾಕಿದ್ರೆ ನಿಮಗೆ ಫ್ಲಾಟ್ 16% ಡಿಸ್ಕೌಂಟ್ ಸಿಗುತ್ತೆ. ನಿಮಗೆ ಇದನ್ನ ಸೈನ್ ಅಪ್ ಮಾಡ್ಕೋಬೇಕು ಒನ್ ಟೈಮ್ ಅಂತ ಅಂದರೆ ನಿಮ್ಮ ಫೋನ್ ನಂಬರ್ ಏನಾದ್ರು ಮೆನ್ಷನ್ ಮಾಡಿ ನೀವು ಸೈನ್ ಅಪ್ ಆಗ್ಬೋದು. ಆಮೇಲೆ ನೀವು ಪ್ರಾಪರ್ಟಿನ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್ ನೀವು ಬ್ರೌಸ್ ಮಾಡ್ಕೋಬೋದು. ಅದು ಇಟ್ ಕುಡ್ ಬಿ ಡಿಫ್ರೆಂಟ್ ಸ್ಟೇಟ್ ಆಗಿರ್ಬೋದು, ಇಲ್ಲಾಂದರೆ ಡಿಫ್ರೆಂಟ್ ಪ್ರಾಪರ್ಟಿ ನೇಮ್ಸ್ ಆಗಿರ್ಬೋದು. ಬೆಂಗಳೂರಲ್ಲಿ ಅಷ್ಟೇ ತುಂಬ ಪ್ರಾಪರ್ಟೀಸ್ ಇದೆ. ನೀವು ಯಾವುದೇ ಪ್ರಾಪರ್ಟಿ ಬುಕ್ ಮಾಡ್ಕೊಂಡ್ರು ನಮ್ಮ ಕೂಪನ್ ಕೂಡ ಐ ಆಮ್ ನಾಟ್ ಫ್ರೀ ಏನಾದ್ರು ಮೆನ್ಷನ್ ಮಾಡಿದ್ರೆ ನಿಮಗೆ ಫ್ಲಾಟ್ 16% ಇನ್ಸ್ಟಂಟ್ ಡಿಸ್ಕೌಂಟ್ ಸಿಗುತ್ತೆ. ನಾವು ಕಲ್ಚರ್ ಟ್ರಾವೆಲ್ ವೆಬ್ಸೈಟಲ್ಲಿ ನಾವು ಸರ್ಚ್ ಮಾಡ್ಬೇಕಾದ್ರೆ ಪ್ರಾಪರ್ಟಿ ನಿಯರ್ ಬ್ಯಾಂಗ್ಳೂರು, ನಮಗೆ ಈ ಪರ್ಟಿಕ್ಯುಲರ್ ಪ್ರಾಪರ್ಟಿ ಯಾಕೆ ಇಷ್ಟ ಆಯಿತು ಅಂತಂದರೆ ಇದು ಸುತ್ತ ಬೆಟ್ಟ ಬರುತ್ತೆ, ಬ್ರಹ್ಮಗಿರಿ, ದಿಬ್ಬಗಿರಿ ಮತ್ತು ನಂದಿ ಹಿಲ್ಸ್ ವ್ಯೂ ಕಾಣೋ ಅಂಥ ಪ್ರಾಪರ್ಟಿ ಅದ್ರ ಮಧ್ಯ ಇದೆ. ಆ್ಯಂಡ್ ಫುಲ್ ಫಾಗಿ ಮಾರ್ನಿಂಗ್ ಇರುತ್ತೆ. ಸೊ ನಮ್ಗೆ ಅದಕ್ಕೆ ಇಷ್ಟ ಆಯಿತು. ತುಂಬಾ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದೀನಿ ಈ ಸ್ಟೇಗೆ ಹೋಗೋಕ್ಕೆ. ಬನ್ನಿ ನಿಮ್ಮನ್ನು ಕರ್ಕೊಂಡು. ಇವಾಗ ನಾನು ಜಸ್ಟ್ ಪ್ರಾಪರ್ಟಿ ರೀಚ್ ಆಗಿದ್ದೀವಿ. ಇದು 1.5 ಎಕರ್ಸಲ್ಲಿ ಇರೋಂಥ ಬ್ಯೂಟಿಫುಲ್ ಪ್ರಾಪರ್ಟಿ. ಮುಂದ್ಗಡೆ ಆ ಕಡೆ ಕಾಣಿಸೋದು ನಂದಿ ಹಿಲ್ಸು, ಇಲ್ಲಿ ಅಡ್ಡ ಇದೆ. ಆಮೇಲೆ ನಿಮಗೆ ತೋರಿಸ್ತೀನಿ. ಈ ಕಡೆ ಚೆನ್ನಾಗಿರಿ ಅನಿಸುತ್ತೆ, ಅದ್ರ ಹಿಂದ್ಗಡೆ ನಂದಿ ಹಿಲ್ಸು. ಈ ಕಡೆ ಹೆಂಗೆ ಕಾಣಿಸ್ತಾ ಇದೆಯಲ್ಲ, ಈ ಕಡೆ ಒಂದು ಬೆಟ್ಟ ಇದೆ, ಇದು ದಿಬ್ಬಗಿರಿ ಅಂತ. ಸೊ 2-3 ಬೆಟ್ಟ ಏನೊಂದು ಗಿರೀಸ್ ಆಫ್ ನಂದಿ ಹಿಲ್ಸ್ ಅಂತ ಹೇಳ್ತಾರೆ, ಅದ್ರ ಮಧ್ಯದಲ್ಲಿದೆ. ಆಮೇಲೆ ಪಕ್ಕದಲ್ಲೇ ರೋಸ್ ಗಾರ್ಡನ್ ಎಲ್ಲ ಇದೆ, ಬ್ಯೂಟಿಫುಲ್ ಆಗಿದೆ. ಇಲ್ಲಿಗೆ ಬರಬೇಕು ಅಂತಂದರೆ 70 ಕಿಲೋಮೀಟರ್ಸ್ ಆಗುತ್ತೆ. ನಿಮಗೆಲ್ಲ ಗೊತ್ತೇ ಇದೆ ಹೇಗೆ ಬರೋದು ಅಂತ. ಸೊ ಬೆಂಗಳೂರಿಂದ ಬರ್ಬೇಕಾದ್ರೆ ಹೆಬ್ಬಾಳ ಆದಮೇಲೆ ದೇವನಹಳ್ಳಿ ಟೋಲ್ ಎಲ್ಲ ಕ್ರಾಸ್ ಮಾಡಿಕೊಂಡು ಇಲ್ಲಿಗೆ ಬಂದರೆ ಸಿಗೋಂಥ ಪ್ರಾಪರ್ಟಿ. ಜಸ್ಟ್ 1.5 ಅವರ್ಸಲ್ಲಿ ನಿಮಗೆ ಸಿಟಿಯಿಂದ ಆರಾಮಾಗಿ ರೀಚ್ ಆಗ್ಬೋದು. ಇದು ನಾನು ಹೇಳಿದೆ ಒಂದು ಬೆಟ್ಟದ ಮಧ್ಯದಲ್ಲಿರೋಂಥ ಯೂನಿಕ್ ಪ್ರಾಪರ್ಟಿ ಅಂತ. ಒಂದು 3-4 ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಮ್ಸ್ ಇದೆ. ಆಮೇಲೆ ನೀವು ಯಾವುದೇ ರೂಮ್ ತೊಗೊಂಡ್ರು ನಮ್ಮ ಕೂಪನ್ ಕೋಡ್ ಐ ಆಮ್ ನಾಟ್ ಫ್ರೀ ಏನೋ ಯೂಸ್ ಮಾಡಿದ್ರೆ ನಿಮಗೆ ಫ್ಲಾಟ್ 16% ಡಿಸ್ಕೌಂಟ್ ಸಿಗುತ್ತೆ. ಆ ಲಿಂಕ್ ಅಂದರೆ ಏನು ಬುಕ್ಕಿಂಗ್ ಲಿಂಕ್ ಇದೆಯಲ್ಲ ಅದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದನ್ನ ನೀವು ಚೆಕ್ ಮಾಡ್ಬೋದು. ಬರ್ತಿದ್ದಂಗೆ ತುಂಬ ಕೂಲ್ ಅನ್ನಿಸ್ತು, ಎಲ್ಲ ಬರ್ತಿದ್ದಂಗೆ ಫುಲ್ ಚೆನ್ನಾಗಿದೆ ಅನಿಸ್ತು. ಸೊ ಪರ್ಫೆಕ್ಟ್ ಗೆಟ್ ಅವೇ ಅನಿಸುತ್ತೆ. ಬನ್ನಿ ನೀವು ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡಿ. ಈಗ ಫಸ್ಟು ನಾವಿವತ್ತು ಸ್ಟೇ ಆಗ್ತಿರೋ ರೂಮ್ನ ನೋಡೋಣ. ಬಿಫೋರ್ ನಾವು ಮೆಸ್ಸಿ ಮಾಡೋಕ್ಕಿಂತ ಮುಂಚೆ ನಮ್ಮ ರೂಮ್ ಎಲ್ಲ ನಿಮಗೆ ತೋರಿಸ್ಬಿಡ್ತೀವಿ. ಈಗ ಇಲ್ಲಿ ಬಂದಿದ ತಕ್ಷಣ ನಮಗೆ ಎಂಟ್ರೆನ್ಸಲ್ಲಿ ಈ ಥರ ಪಾತ್ವೇ ಸಿಗುತ್ತೆ. ಫುಲ್ ಗಾರ್ಡನ್ ಮಧ್ಯ ಬರ್ತೀವಿ. ಆ್ಯಂಡ್ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಮ್ಮ ಸ್ಟೇ ಇರೋದು, ರೂಮ್ ಇರೋದು. ಸೊ ಇದು ಹೆಸರು ಡೆನ್ ಅಂತ. ಇನ್ನು ಆ ಕಡೆ ಎಲ್ಲ ಇದೆ ಸಮ್ಮರ್ ಹೌಸ್ ಅಂತ ಇದೆ, ನೆಸ್ಟ್ ಅಂತ ಇದೆ. ಸೊ ತುಂಬಾ ಹೆಸರೆಲ್ಲ ಇದೆ ಬೇರೆ ಬೇರೆ ರೂಮ್ಸಿಗೆ. ಆ್ಯಂಡ್ ಇಲ್ಲಿ ಟೆಂಟ್ ಸ್ಟೇ ಕೂಡ ಇರುತ್ತೆ. ಸೊ ಈ ಗಾರ್ಡನ್ನಲ್ಲಿ ನಿಮಗೆ ಟೆಂಟ್ ಹಾಕ್ಕೊಡ್ತಾರೆ, ಒಳ್ಳೆ ವ್ಯೂ ನೋಡ್ಕೊಂಡಿರ್ಬೋದು. ಈಗ ಬನ್ನಿ. ಸೊ ಎಂಟ್ರೆನ್ಸಲ್ಲಿ ಈ ಥರ ಗಿಡ ಎಲ್ಲ ಇದೆ, ಪ್ಲ್ಯಾಂಟ್ ಎಲ್ಲ. ಸೊ ತಣ್ಣು ಗಾಳಿ ಬೀಸ್ತಾ ಇದೆ. ಆ್ಯಂಡ್ ಇಲ್ಲಿ ಇದ್ದು ಪ್ರೈಸ್ ಎಲ್ಲ ನಾವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. ಆ್ಯಂಡ್ ನೀವು ಅಲ್ಲಿ ಚೆಕ್ ಮಾಡ್ಬೋದು, ಲಿಂಕ್ ಎಲ್ಲ ಇರುತ್ತೆ. ಇಲ್ಲಿ ಒಂದೊಂದು ರೂಮ್ಗೂ ಒಂದೊಂದು ಪ್ರೈಸ್ ಇರುತ್ತೆ. ಸೊ ಅದೆಲ್ಲ ನಾವು ಲಿಂಕಲ್ಲಿ ಹಾಕಿರ್ತೀವಿ. ನೀವು ಚೂಸ್ ಮಾಡ್ಕೋಬೋದು ನಿಮ್ಮ ಬಜೆಟ್ ನೋಡಿಕೊಂಡು ನಿಮಗೆ ಯಾವ ಪ್ರೈಸಿಂದ ಬೇಕು ಅಂತ. ನಮ್ಮ ರೂಮಿಗೆ ಎಂಟ್ರಿ ಕೊಟ್ಟಿದ ತಕ್ಷಣ ನಮ್ಗೆ ಈ ಥರ ಸ್ಪೇಸ್ ಸಿಗುತ್ತೆ. ಈ ಥರ ಎಲ್ಲ ಪಾಟ್ ಎಲ್ಲ ಇಟ್ಟಿದೆ, ಗ್ರೀನರಿ. ಆ್ಯಂಡ್ ಈ ಕಡೆಯಿಂದನೇ ನಂದಿ ಹಿಲ್ಸ್ ವ್ಯೂ ಕಾಣಿಸ್ತಾ ಇರೋದು. ಸೂಪರ್ ಆಗಿದೆ. ಇಕ್ಕದ್ದು ಚೆನ್ನಾಗಿರಿನ ಬ್ರಹ್ಮಗಿರಿನ ರೀ ಇದು? ನನಗೂ ಗೊತ್ತಿಲ್ಲ ಇದು ಯಾವ ಗಿರಿ ಅಂತ. ಸೊ ಇಲ್ಲಿಂದ ವ್ಯೂ ಅಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಈಗ ವೆಲ್ಕಮ್ ಟು ಅವರ್ ರೂಮ್. ಬಂದಿದ ತಕ್ಷಣ ನಮಗೆ ಈ ಸೈಡಲ್ಲಿ ಮಿನಿ ವಾರ್ಡ್ರೋಬ್ ಕಾಣಿಸುತ್ತೆ. ಈ ಕಡೆ ಸ್ಟೋರೇಜ್ ಸ್ಪೇಸ್ ಇದೆ. ಆ್ಯಂಡ್ ದೆನ್ ಈ ಸೈಡಲ್ಲಿ ಕೆಟಲ್ಲು ಮತ್ತು ವಾಟರ್ ಬಾಟಲ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಯಾಚೆಸ್ ಇದೆ, ಕಾಫಿ ಪೌಡರು, ಮಿಲ್ಕ್ ಪೌಡರ್ ಅಂತೆಲ್ಲ. ಆ್ಯಂಡ್ ದಿಸ್ ಇಸ್ ಅ ಬಾತ್ರೂಮ್ ಏರಿಯಾ. ಸೊ ವೆಲ್ ಮೇಂಟೈನ್ ಬಾತ್ರೂಮ್. ಆ್ಯಂಡ್ ಈ ಕಡೆ ಟವಲ್ಸ್ ಕೊಟ್ಟಿದ್ದಾರೆ, ಈ ಕಡೆ ಬಾತ್ ಎಸೆನ್ಷಿಯಲ್ಸ್ ಇದೆ, ಈ ಕಡೆ ಸಿಂಕು, ಮಿರರ್ ಎಲ್ಲ ಇದೆ. ನೈಸ್, ಚೆನ್ನಾಗಿದೆ, ಕ್ಲೀನಾಗಿದೆ. ಇದೇ ನಮ್ಮ ಬೆಡ್ರೂಮ್ ಏರಿಯಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಜಾಗ. ಬಿಕಾಸ್ ಇಲ್ಲಿಂದಾನೇ ವ್ಯೂ ಕಾಣಿಸೋದು. ಫುಲ್ ಗ್ಲಾಸ್ ವಿಂಡೋಸ್ ಬಾಗಿಲಿದೆ. ಇಲ್ಲಿಂದ ಬಾಲ್ಕನಿ ಇದೆ ನೆಕ್ಸ್ಟ್ ಟು ಮೀ. ಸೊ ಇಲ್ಲಿಂದ ನನಗೆ ನಂದಿ ಹಿಲ್ಸ್ ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ವಾಲ್ ಪೇಂಟಿಂಗ್, ಇದು ವಾಲ್ ಪೇಪರ್ ಅನ್ಸುತ್ತೆ ಇದು. ಸೊ ಇದು ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇಲ್ಲಿಂದ ಸ್ಪಾಟ್ ಲೈಟ್ಸು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ನೈಟ್ ಆದಮೇಲೆ ನಮ್ಗೆ ಆ್ಯಕ್ಚುಲಿ ಇದ್ರದ್ದು ರಿಯಲ್ ವ್ಯೂ ಕಾಣಿಸೋದು. ಆ್ಯಂಡ್ ಇದು ಕಿಂಗ್ ಸೈಜ್ ಕಾಟ್ ಬರುತ್ತೆ. ಆ್ಯಂಡ್ ಈ ಕಡೆ ಒಂದು ಕೌಚ್ ಇದೆ. ಆ್ಯಂಡ್ ಟೇಬಲ್ ಕೊಟ್ಟಿದ್ದಾರೆ, ಸೈಡ್ ಟೇಬಲು ಇದೆ, ಇಂಟರ್ಕಾಮ್ ಟೆಲಿಫೋನ್ ಇದೆ.
ಈ ಸೈಡಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ, ಒಂದು ಪುಟಾಣಿದ್ದು ಒಂದು ರೋಸ್ ಪ್ಲಾಂಟ್ ಮತ್ತು ಒಂದು ವಾಸ್ ಥರ ಇಟ್ಟಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ AC ಬರುತ್ತೆ. ಇಲ್ಲಿ ಇನ್ನೊಂದು ಮೇನ್ ಅಡ್ವಾಂಟೇಜ್ ಅಂದರೆ ವೈಫೈ ಇರುತ್ತೆ ನಿಮಗೆ ರೂಮಲ್ಲೇ. ಆ್ಯಂಡ್ ಈ ಸೈಡೇ ಬಾಲ್ಕನಿ. ಈ ರೂಮಿಂದು ಬ್ಯೂಟಿಫುಲ್ ಥಿಂಗ್ ಏನು ಅಂತ ತೋರಿಸ್ತೀನಿ ಅಂದೆ. ಸೊ ನೋಡಿ ಇದೇನೆ, ವಾವ್, ಕರ್ಟನ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಇಸ್ ದ ಬಾಲ್ಕನಿ. ಫುಲ್ ರೋಸ್ ಪ್ಲಾಂಟ್ ಇದೆ ಈ ಸೈಡಲ್ಲಿ, ಕೆಳಗಡೆ ಎಲ್ಲ ಫುಲ್ ರೋಸ್ ಪ್ಲಾಂಟ್ ಇದೆ, ಕಲರ್ ರೋಸಸ್ ಇದೆ. ಆ್ಯಂಡ್ ಇಲ್ಲಿಂದ ವ್ಯೂ ನಂದಿ ಹಿಲ್ಸ್ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಏನು ಇಷ್ಟ ಆಗತ್ತೆ ಅಂತಂದರೆ, ನಮಗೆ ಇಲ್ಲಿ ಕಾಣಿಸ್ತಾ ಇದೆ ರೂಮ್ ಎಲ್ಲ ಅದು ಫುಲ್ ಹಿಲ್ ಫೇಸಿಂಗೇ ಇದೆ. ಸೊ ನಮಗೆ ಇಷ್ಟ ಆಯಿತು. ನೋಡೋಣ, ನಾಳೆ ಬೆಳಗ್ಗೆ ನಂದಿ ಹಿಲ್ಸ್ ಹೋಗಬೇಕು ಅನ್ನೋ ಪ್ಲಾನ್ ಇದೆ. ಆ ಫಾಗ್ ಎಲ್ಲ ನೋಡ್ಬೇಕಂತ, ಯಾಕೆಂದರೆ ಇಷ್ಟು ಹತ್ತಿರ ಬಂದು ಹೋಗ್ದಲ್ಲೇ ಇದ್ರೆ ತುಂಬಾ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಹೋಗೋ ಪ್ಲಾನ್ ಇದೆ. ನಿಮಗೂ ಕೂಡ ಖಂಡಿತ ಆ ವ್ಯೂನ ತೋರಿಸ್ತೀವಿ. ಬಾಲ್ಕನಿಲಿ ಅಷ್ಟೇ ನೀವು ಕುತ್ಕೊಳ್ಳೋಕ್ಕೆ ಈ ಥರ ಟೇಬಲು ಮತ್ತು 2 ಚೇರ್ ಕೊಟ್ಟಿದ್ದಾರೆ. ಆ್ಯಂಡ್ ನೀವೇನಾದ್ರು ವರ್ಕ್ ಮಾಡಬೇಕು, ಆಫೀಸ್ ಕೆಲಸ ಏನಾದ್ರು ಇತ್ತು, ಒಂದು ಸ್ಟೇಕೇಶನ್ ಆಗತ್ತೆ ಅಂತ ಏನಾದ್ರು ಇದ್ದರೆ ಆರಾಮಾಗಿ ನೀವು ಇಲ್ಲಿ ವರ್ಕ್ ಮಾಡ್ಬೋದು ವಿತ್ ಆ ಹಿಲ್ ವ್ಯೂ ನೋಡಿಕೊಂಡು. ಇಲ್ಲಿ ಫುಡ್ಡು ಬ್ರೇಕ್ಫಾಸ್ಟ್ ಮಾತ್ರ ಪ್ಯಾಕೇಜ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಬಫೆ ಬ್ರೇಕ್ಫಾಸ್ಟ್ ಇರುತ್ತೆ ಅಂತ ಗೊತ್ತಾಯಿತು. ಲಂಚ್ ಮತ್ತು ಡಿನ್ನರು ಏನಾರು ಸ್ನ್ಯಾಕ್ಸ್ ಇಲ್ಲ ಕಾಫಿ ಏನಾರು ಟೀ ಬಿವರೇಜಸ್ ಏನೋ ಬೇಕು ಅಂತಂದರೆ ಅಟ್ ಅಡಿಷ್ನಲ್ ಕಾಸ್ಟು ನಾವು ಅಲ್ಲ ಕಟ್ಟಿನಲ್ಲಿ ಆರ್ಡ್ರ್ ಮಾಡಬೇಕಾಗತ್ತೆ. ಸೊ ನಾವು ಸ್ವಲ್ಪ ಮಧ್ಯಾಹ್ನಕ್ಕೆ ಸಿಂಪಲ್ ಆಗಿರಲಿ ಅಂತ ಹೇಳಿ ಫ್ರೈಡ್ ರೈಸು ಮತ್ತು ಗೋಬಿನ ಆರ್ಡ್ರ್ ಮಾಡಿದ್ದೀವಿ. ಬೇಬಿಕಾರ್ನ್ ಮಂಚೂರಿ ಟೇಸ್ಟ್ ಚೆನ್ನಾಗಿದೆ ಅನಿಸ್ತಾ ಇದೆ. ವಿತ್ ಬ್ಯೂಟಿಫುಲ್ ಹಿಲ್ ವ್ಯೂ ತಿಂತಾ ಇದ್ದೀವಿ, ಚೆನ್ನಾಗಿದೆ. ಈ ಸ್ಟೇನಲ್ಲಿ ಒನ್ ಆಫ್ ದ ಪ್ರೀಮಿಯಂ ರೂಮಲ್ಲಿ ಇದ್ದೀನಿ ನಾನೀಗ. ಇದು ಏನು ಅಟ್ರಾಕ್ಷನ್ ಅಂತಂದರೆ, ಇಲ್ಲಿ ಎಲಿವೇಟೆಡ್ ಆಗಿದೆ ಫಸ್ಟ್ ಥಿಂಗು. ಮತ್ತು ಇಲ್ಲಿಂದ ವ್ಯೂ ಮಾತ್ರ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಕಂಪೇರಬಲಿ ನಾವು ಇದ್ದಿದ್ದ ಸ್ಟೇಗಿಂತ. ಯಾಕಂದರೆ ಇದು ಎಲಿವೇಟೆಡ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ರೂಮ್ ಮುಂದ್ಗಡೆನೇ ಒಳ್ಳೆ ಬಾಲ್ಕನಿ ಇರುತ್ತೆ. ನೀವು ತುಂಬ ಜನ ಇದ್ದರೂ ನೀವು ಅಕಾಮಡೇಟ್ ಮಾಡೋಷ್ಟು ಜಾಗ ಇದೆ, ಕುತ್ಕೋಬೋದು ಆರಾಮಾಗಿ. ಆ್ಯಂಡ್ ಈ ಕಡೆ ಅಷ್ಟೇ ಒಂದು ಯುನಿಕ್ ಶೇಪಲ್ಲಿ ಒಂದು ಸೋಫಾ ಥರದ್ದು ಹಾಕಿದ್ದಾರೆ. ಆ್ಯಂಡ್ ಈ ಕಡೆ ಒಂದು ಟೇಬಲ್ ಇದೆ. ಆ್ಯಂಡ್ ಇಲ್ಲಿ ಸ್ಪೆಷಾಲಿಟಿ ಅಂದರೆ ಈ ರೂಮಿಂದು ಬಾಟಬ್ ಇದೆ. ಸೊ ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಇಲ್ಲಿ ನಿಮ್ಮ ಎಸ್ಪೆಷಲಿ ಕಪಲ್ಸ್ ಬಂದಾಗ ತುಂಬ ಎಂಜಾಯ್ ಮಾಡ್ತೀರಾ ಇದನ್ನು. ಈಗ ರೂಮ್ನ ತೋರಿಸ್ತೀನಿ ಬನ್ನಿ. ಅದು ನಮಗೆ ತುಂಬ ಇಷ್ಟ ಆಯಿತು, ಲಕ್ಸುರಿ ಆಗಿದೆ ಅಂತ ಅನಿಸ್ತು. ಬನ್ನಿ, ನೋಡ್ತಾ ಇದ್ದೀರಲ್ಲ ರೂಮ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ನನಗಂತೂ ಪರ್ಸನಲಿ ಇಷ್ಟ ಆಯಿತು, ತುಂಬ ದೊಡ್ಡದಾಗಿದೆ. ಮತ್ತು ಇನ್ನೊಂದು ಏನು ಅಂತಂದರೆ 4 ಸೈಡು ನಿಮಗೆ ದೊಡ್ಡ ಗ್ಲಾಸ್ ವಿಂಡೋಸ್ ಬರುತ್ತೆ. ಸೊ ನಿಮಗೆ ಯಾವುದೇ ವ್ಯೂ ನೋಡ್ತೀನಿ ಅಂದರೂ ಬೆಟ್ಟದ ವ್ಯೂ ಕಾಣಿಸುತ್ತೆ, ಇಲ್ಲ ಗಾರ್ಡನ್ ವ್ಯೂ ಕಾಣಿಸುತ್ತೆ. ತುಂಬ ಗಾಳಿ ಬೆಳಕಂತೂ ತುಂಬಾ ಚೆನ್ನಾಗಿದೆ. ಈ ಸೈಡಲ್ಲಿ 3 ಸೀಟರ್ಸ್ದು ಫ್ಯಾಬ್ರಿಕ್ದು ಕೌಚ್ ಬರುತ್ತೆ. ಆ್ಯಂಡ್ 2 ಸೈಡ್ ಟೇಬಲ್ ಬರುತ್ತೆ. ಇಂಡಿ ಲೆದರ್ ಲೈಟಿಂದು ಒಂದು ರಿಕ್ಲೈನರ್ ಇದೆ. ಸೊ ರಿಲ್ಯಾಕ್ಸ್ ಆಗೋಕ್ಕೆ ತುಂಬ ಚೆನ್ನಾಗಿರೋ ಸ್ಪೇಸ್ ಇದು. ಆ್ಯಂಡ್ ದೆನ್ ಈ ಕಡೆ ಎಲ್ಲ ಪ್ಲಾಂಟ್ಸ್ ಇಟ್ಟಿದ್ದಾರೆ, ನ್ಯಾಚುರಲ್ ಪ್ಲಾಂಟ್ಸು. ಆ್ಯಂಡ್ ಈ ಸೈಡಲ್ಲಿ ಬ್ಯೂಟಿಫುಲ್ ಆಗಿರೋ ಮಿರರ್ ವಿತ್ ಲೈಟಿಂಗ್ಸ್ ಇದೆ, ಸಕಾಲಾಗಿದೆ. ಆ್ಯಂಡ್ ಈ ಸೈಡಲ್ಲಿ TV ವಿತ್ ಸ್ಟೋರೇಜ್ ಇದೆ. ಆ್ಯಂಡ್ ಈ ಕಡೆನೂ ಸ್ಯಾಚಸ್ ಇದೆ, ಕೆಟಲ್ ಇದೆ, ಈ ಕಡೆ ಗ್ಲಾಸಸ್ ಇದೆ, ಯೂಸ್ ಮಾಡ್ಕೊಳ್ಬೋದು ನೀವು. ಈ ಕಾರ್ನರಲ್ಲಿ ಒಂದು ಆಂಟಿಕ್ ಲುಕ್ ಕೊಡೋ ಅಂಥ ವಾರ್ಡ್ರೋಬ್ ಇದೆ. ಆ್ಯಂಡ್ ದೆನ್ ಈ ಸೈಡಲ್ಲಿ ಬ್ಯೂಟಿಫುಲ್ ಆಗಿರೋ ಗಾರ್ಡನ್ ಕಾಣಿಸುತ್ತೆ ಈ ವಿಂಡೋಯಿಂದ. ಸಖತ್ ಗಾಳಿ ಅಂತೂ ಬರ್ತಾ ಇದೆ, ಬ್ಯೂಟಿಫುಲ್, ನೈಸ್. ನಂಗೆ ತುಂಬ ಇಷ್ಟ ಆಯಿತು. ನೀವೇನಾದ್ರು ಇಲ್ಲಿ ಬಂದಾಗ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸ್ನೂಕರ್ ಇದೆ, ಆಮೇಲೆ ಟೇಬಲ್ ಟೆನ್ನಿಸ್ ಇದೆ, ಮತ್ತು ಶಟಲ್ ಕಾಕ್ ಎಲ್ಲ ಇದೆ. ಏನು ಮಕ್ಕಳು ಸಹ ಎಲ್ಲ ಆಡ್ಬೋದು. ನನ್ನ ಮಗಳು ಅಷ್ಟೇ ಹೆಂಗೆ ಬರುತ್ತೋ ಹಂಗೆ ಎಷ್ಟು ಚೆನ್ನಾಗಿ ಆಟಾಡ್ತಾಳೆ. ಐ ಥಿಂಕ್ ತುಂಬ ಚೆನ್ನಾಗಿದೆ. ಒಳ್ಳೆ ಹಿಲ್ ವ್ಯೂ ನೋಡಿಕೊಂಡು ಆಟಾಡೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಈವ್ನಿಂಗ್ ಒಂದು ಶಾರ್ಟ್ ಹೈಕ್ ಕರ್ಕೊಂಡು ಹೋಗ್ತಾರೆ ಅಷ್ಟೇ, ಹಿಂಭಾಗದಲ್ಲೇ ಇರುವಂಥ ಬೆಟ್ಟಕ್ಕೆ. ಇದು ದಿಬ್ಬಗಿರಿ ಬೆಟ್ಟ ಅಂತ ಹೇಳಿದ್ರು. ನಾವು ಆಲ್ರೆಡಿ 1-2 ಇಯರ್ಸ್ ಬ್ಯಾಕ್ ಅನಿಸುತ್ತೆ ಮಿಲ್ಟ್ರಿ ಕ್ಯಾಂಪಸ್ ಕಡೆಯಿಂದ ಫುಲ್ ಟ್ರೆಕ್ ಮಾಡಿದ್ವಿ. ಈಗ ಸುಮ್ಮನೆ ಒಂದು ಟೈಮ್ ಪಾಸ್ಗೆ ಅಂತ ಹೋಗ್ತಾ ಇದ್ದೀವಿ. ಈ ಸೈಡಲ್ಲಿ ಬೆಟ್ಟ ವ್ಯೂ ಕಾಣಿಸುತ್ತೆ. ತುಂಬ ಅಂದರೆ ಒಂದು ಸ್ವಲ್ಪ ಸ್ಟೀಪ್ ಇದೆ ಸ್ಟಾರ್ಟಿಂಗು. ತುಂಬ ದಿವಸ ಆಗೋಯ್ತು ನಾವು ಟ್ರೆಕ್ ಮಾಡಿ, ಚೆನ್ನಾಗಿ ಅನಿಸಿದೆ ಫೀಲು. ಬನ್ನಿ ನೋಡೋಣ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗೋದು. ಸಾಕು ನಟ್ಬಿಟ್ಟಣೆ. ಸಖತ್ ವ್ಯೂ ಮಾತ್ರ, ಫುಲ್ ಮರಳಿದೆ ಈ ಕಡೆಯಿಂದ ಹೋಗಬೇಕಾದ್ರೆ. ಬಟ್ ವ್ಯೂ ಮಾತ್ರ ಮೆಜೆಸ್ಟಿಕ್ ವ್ಯೂ.
ರೀಚ್ ಆಗಿದ್ದೀವಿ. ಒಂದು 20 to 30 ಮಿನಿಟ್ಸ್ ಆಗುತ್ತೆ, ಡಿಪೆಂಡ್ ಅಪಾನ್ ಹೇಗೆ ಬರ್ತೀವಿ ಪೇಸಲ್ಲಿ ಅನ್ನೋದ್ರ ಮೇಲೆ. ಸೊ ಈಗ ಬ್ಯೂಟಿಫುಲ್ ಸನ್ಸೆಟ್ ಕಾಣಿಸ್ತಾ ಇದೆ ಈ ಕಡೆ. ಇನ್ನೂ ಟೈಮ್ ಇದೆ ಸನ್ಸೆಟ್ ಆಗೋಕ್ಕೆ, ಬಟ್ ಸೂರ್ಯ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಇಲ್ಲೇ ಒಂದು 1 ಅವರ್ ಇದ್ದರೆ ಸನ್ಸೆಟ್ ಕಾಣಿಸುತ್ತೆ. ಸೊ ವ್ಯೂ ಮಾತ್ರ ಸಖತ್ ಫುಲ್ ಹೇಸಿ ಆಗಿದೆ ಎನ್ವೈರ್ನ್ಮೆಂಟ್ ಈ ಕಡೆ ಎಲ್ಲ. ಸೊ ತೋರಿಸಿ ಆ ಕಡೆ ವಾಟ್ ಎ ಡೇ. ಈ ಥರ ಬ್ಯೂಟಿಫುಲ್ ಡೇನ ಎಂಡ್ ಮಾಡಬೇಕು ಈ ಥರ ಹಿಲ್ ಟಾಪಲ್ಲಿ ಸನ್ಸೆಟ್ನ ನೋಡಿಕೊಂಡು ವಿತ್ ಬ್ಯೂಟಿಫುಲ್ ವ್ಯೂ ಆಫ್ ದ ಸಿಟಿ. ಈವ್ನಿಂಗ್ನ ಸ್ಪೆಂಡ್ ಮಾಡ್ತಾ ಇರೋದು ಈ ವೀಕೆಂಡಲ್ಲಿ. ಆ್ಯಂಡ್ ಅದು ಹಿಲ್ ಟಾಪ್ ಮೇಲೆ ಈ ಕಡೆ ನಂದಿ ಹಿಲ್ಸ್ ಬೆಟ್ಟದ ಆಪೋಸಿಟಲ್ಲಿ ಕೂತಿದ್ದೀವಿ, ದಿಬ್ಬಗಿರಿ ಬೆಟ್ಟದಲ್ಲಿದ್ದೀವಿ. ಆ್ಯಂಡ್ ಈ ಕಡೆ ಅಂತೂ ಸಿಟಿ ವ್ಯೂ ಕಾಣಿಸ್ತದೆ, ತುಂಬಾ ಖುಷಿ ಆಗ್ತದೆ. ಆವಾಗಲಿಂದ ಒಂದು ಹಾಫ್ ಆನ್ ಅವರ್ ಇಲ್ಲೇ ಕೂತಿದ್ವಿ, ಹತ್ತು ಬರೋಕೆ ಒಂದು 20-30 ಮಿನಿಟ್ಸ್ ಆಗಿರ್ಬೋದು. ಬಟ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋದೇ ಜಾಸ್ತಿ. ಬಟ್ ತುಂಬ ಖುಷಿ ಆಗ್ತದೆ, ಫುಲ್ ಹೇಸಿಯಾಗಿ ಕವರ್ ಆಗ್ತಾ ಇದೆ ನಾವು ಕೂತಿರೋ ಜಾಗನೂ. ಬ್ಯೂಟಿಫುಲ್ ಮಾತ್ರ. ವಾಟ್ ಅ ಬ್ಯೂಟಿಫುಲ್ ಡೇ ಟು ಎಂಡ್ ವಿತ್. ಸನ್ಸೆಟ್ ಆಗ್ತಾ ಇದೆ ಬೆಟ್ಟದ ಮೇಲ್ಗಡೆಗೆ ಅಂಥ ವ್ಯೂನಲ್ಲಿ. ತುಂಬ ಕ್ಲೌಡಿ ಆಗ್ತಾ ಇದೆ, ಸನ್ಸೆಟ್ ಆಗ್ತಾ ಇದೆ, ತುಂಬ ಗಾಳಿ ಬೀಸ್ತಾ ಇದೆ, ಸಖತ್ತಾಗಿದೆ ಎನ್ವೈರನ್ಮೆಂಟ್. ಆಮೇಲೆ ಮಕ್ಕಳು ಸಹ ಎಲ್ಲ ಬಂದರೆ ಚೆನ್ನಾಗಿ ಆಟ ಆಡ್ತಾರೆ. ಸೊ ಅವರು ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಡ್ರೋನ್ ಶಾಟ್ಸ್ ಎಲ್ಲ ನೋಡಿದ್ದೀರಾ ನೀವು. ನಮಗೂ ತುಂಬ ಇಷ್ಟ ಆಯಿತು. ಈಗ ಸ್ನ್ಯಾಕ್ಸ್ ಟೈಮ್ ಆಗಿರೋದ್ರಿಂದ ಕೆಳಗಡೆಗೆ ಬಂದಿದ್ದೀವಿ, ನಾವು ಡೈನಿಂಗ್ ಏರಿಯಾದಲ್ಲಿದ್ದೀವಿ. ಸೊ ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಒಳ್ಳೆ ಡಿಫ್ರೆಂಟ್ ವೈಬ್ ಕಾಣಿಸ್ತಾ ಇದೆ ನಮಗೆ ಈ ಫಾರ್ಮ್ ಎಲ್ಲ. ಆ್ಯಂಡ್ ನಾವು ಕಾಫಿ, ಟೀ ಮತ್ತು ಫ್ರೆಂಚ್ ಫ್ರೈಸ್ನ ಆರ್ಡರ್ ಮಾಡಿದ್ವಿ, ಕಾಫಿ ಕುಡಿತಾ ಇದ್ದೀವಿ. ಸೊ ಚೆನ್ನಾಗಿದೆ ಟೇಸ್ಟ್ ಎಲ್ಲ, ಕಾಫಿ ಟೇಸ್ಟ್ ಚೆನ್ನಾಗಿದೆ. ಆ್ಯಂಡ್ ನೈಸ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ. ಮಕ್ಕಳಾಗಲಿ ದೊಡ್ಡವರಾಗಲಿ ಟಿ ಇದೆ, ಸ್ನೂಕರ್ ಇದೆ, ಟೇಬಲ್ ಟೆನ್ನಿಸ್ ಇದೆ, ಇದು ಶಟಲ್ ಕಾಕ್ ಇದೆ. ಸೊ ಆರಾಮಾಗಿರ್ಬೋದು, ಕೂಲಾಗಿದೆ ವೆದರು. ಹಾಯ್, ಗುಡ್ ಮಾರ್ನಿಂಗ್ ಫ್ರಮ್ ಫಾಗಿ ಮಾರ್ನಿಂಗ್. ನಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ರಾತ್ರಿ ಎಲ್ಲ ಫುಲ್ ಚಿಲ್ಲಾಗಿತ್ತು. ಮತ್ತು ಅಷ್ಟೊತ್ತಿಗೆ ನಾವು ಅರೌಂಡ್ 7 o'clock ಅಷ್ಟೊತ್ತಿಗೆ ನಂದಿ ಹಿಲ್ಸಿಗೆ ಹೋಗಬೇಕಂತ ಹೋದ್ವಿ. ಬಟ್ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಇನ್ನು ಬೇಸಲ್ಲೇ ನಮಗೆ ನಿಲ್ಲಿಸ್ಬಿಟ್ಟಿದ್ರು. ಆಲ್ಮೋಸ್ಟ್ ಒಂದು 45 minutes ವೆಯ್ಟ್ ಮಾಡಿದ್ವಿ. ಬಟ್ ತುಂಬ ಲೇಟ್ ಆಗಿಬಿಡತ್ತೆ ಅಂದ್ಕೊಂಡು ವಾಪಸ್ ಬಂದ್ವಿ. ಕ್ಯೂ ನಿಂತ್ಬಿಟ್ಟಿತ್ತು, ಇನ್ನೂ ಬಿಟ್ಟೇ ಇರಲಿಲ್ಲ. ತುಂಬ ಹೊತ್ತಾಗತ್ತೆ, ಅಲ್ಲಿ ಪಾರ್ಕಿಂಗ್ಗೆ ಜಾಗ ಇಲ್ಲ ಅಂತ ಹೇಳಿದ್ರು. ಸೊ ವಾಪಸ್ ಬಂದ್ವಿ ನಾವು. ಅದಕ್ಕೆ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಇಲ್ಲೇ ಡ್ರೋನ್ ಶಾಟ್ಸ್ ಎಲ್ಲ ನೋಡಿ. ಈಗ ಓಪನ್ ಆಗ್ತಾ ಇದೆ ಆ ಕಡೆ ಬೆಟ್ಟ ಎಲ್ಲ. ಸನ್ರೈಸ್ ಹೇಳ್ತಾ ಇರೋದ್ರಿಂದ ಬಿಸಿಲು ಲೈಟಾಗಿ ಬರ್ತಾ ಇದೆ ಈಗ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತದೆ ಓಪನ್ ಆಗ್ತಾ ಇದ್ದು. ಕ್ಲೌಡ್ಸು ಅಷ್ಟೇ, ಬ್ಲೂ ಸ್ಕೈ ಕಾಣಿಸ್ತಾ ಇದೆ ಈಗ. ನಂದಿ ಹಿಲ್ಸು ಆ ಕಡೆ ಕಾಣಿಸ್ತಾ ಇಲ್ಲ, ಅದು ಇನ್ನೂ ಫುಲ್ ಕವರ್ ಆಗಿದೆ. ಬಟ್ ಈ ಬೆಟ್ಟ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾವೀಗ ಬ್ರೇಕ್ಫಾಸ್ಟ್ಗೆ ಹೋಗ್ತೀವಿ ಈಗ, ಇದೊಂದು ನೋಡ್ಕೊಂಡ್ಬಿಟ್ಟು. ಆಗಿದೆ. ಸೊ ಬ್ರೇಕ್ಫಾಸ್ಟಿಗೆ ಬಂದಿದ್ವಿ, ಆಲ್ಮೋಸ್ಟ್ ಆಯಿತು ಬ್ರೇಕ್ಫಾಸ್ಟ್ ಎಲ್ಲ. ಬ್ರೇಕ್ಫಾಸ್ಟಿಗೆ ಇವತ್ತು ಬ್ರೆಡ್ ಬಟರ್ ಜಾಮ್ ಇತ್ತು, ಆ್ಯಂಡ್ ಒಂದು ಬನಾನಾ ಕೊಟ್ಟಿದ್ದಾರೆ, ಎಗ್ ಇದೆ, ಮತ್ತು ಅವಲಕ್ಕಿ, ಪೊಂಗಲ್, ಇಡ್ಲಿ, ಚಟ್ನಿ, ಸಾಂಬಾರ್ ಮತ್ತು ಒಂದು ಬಜ್ಜಿ ಇದೆ. ಆ್ಯಂಡ್ ಟೇಸ್ಟ್ ಎಲ್ಲ ಗುಡ್, ಚೆನ್ನಾಗಿದೆ.
ಟೇಸ್ಟ್ ಮಾಡಿದ್ವಿ ಆ್ಯಂಡ್ ಲಾಸ್ಟಿಗೆ ಒಂದು ಕಾಫಿ ಟೀ ತೊಗೊಂಡಿದ್ದೀವಿ. ನಮ್ಮ ಬ್ರೇಕ್ಫಾಸ್ಟ್ ಇಲ್ಲಿಗೆ ಮುಗಿದಿದೆ. ನಮ್ಮ ಎಕ್ಸ್ಪೀರಿಯನ್ಸ್ ವಾವ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಬೆಟ್ಟದ ಮಧ್ಯದಲ್ಲಿದೆ, ಬೆಳಗ್ಗೆಲ್ಲ ಫಾಗಲ್ಲಿರುತ್ತೆ. ನೀವು ಚಿಕ್ಕಮಂಗ್ಳೂರು, ಸಕಲೇಶ್ಪುರ, ಕೂರ್ಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ಕೊಳ್ಳೋದೇ ಬೇಡ. ಯಾಕಂದರೆ ಬೆಂಗಳೂರು ಜಸ್ಟ್ ಮ್ಯಾಟರ್ ಆಫ್ 60-70 ಕಿಲೋಮೀಟರ್ಸಲ್ಲಿ ನಿಮಗೆ ಈ ಥರ ವೈಬ್ ಎಲ್ಲ ಸಿಗುತ್ತೆ. ಮತ್ತು ಟ್ರೆಕ್ಕಿಂಗ್ ಆ್ಯಕ್ಟಿವಿಟಿ ಅದು ಅಷ್ಟೇ. ಸನ್ಸೆಟ್ ಟ್ರೆಕ್ ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಬಂದಾಗ ಆ್ಯಸ್ ಯೂಶುವಲ್ ನಾನು ಆಗಲೇ ಹೇಳ್ದಂಗೆ ನಂದಿ ಹಿಲ್ಸ್ ಟ್ರೈ ಮಾಡ್ಬೋದು. ಆಮೇಲೆ ದಿಬ್ಬಗಿರಿ ಎನಿ ಹೋಗ್ಬೋದು. ಆಮೇಲೆ ಈಶಾ ಫೌಂಡೇಶನ್ ಮ್ಯಾಟರ್ ಆಫ್ ಲೈಕ್ 20 ಕಿಲೋಮೀಟರ್ಸ್ ಆಗುತ್ತೆ. ಅದನ್ನು ಸಹ ನಾವು ಕವರ್ ಮಾಡ್ಬೋದು ಇಲ್ಲಿಗೆ ಬಂದಾಗ. ಆಮೇಲೆ ಫುಡ್ ವೈಸು ಓಕೆ ಇಲ್ಲ ಅಂತ ಅನ್ನಿಸ್ತು ಈ ಪ್ರಾಪರ್ಟಿಗೆ ಬಂದಾಗ. ನಂದಿ ಹಿಲ್ಸಿಂದ ಜಸ್ಟ್ 20 ಕಿಲೋಮೀಟರ್ಸ್ ಬಂದರೆ ಒಂದು 40 ಮಿನಿಟ್ಸ್ ಡ್ರೈವ್ ಮಾಡ್ಕೊಂಡ್ಬಂದರೆ ಇಶಾ ಫೌಂಡೇಶನ್ಗೆ ಬರ್ತೀವಿ. ಆದಿಯೋಗಿ ಸ್ಟ್ಯಾಚ್ಯೂ ಇದೆಯಲ್ಲ ಈಶ್ವರಂದು, ಸೊ ಅದನ್ನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದು ಸ್ಟ್ಯಾಚ್ಯೂ 112 ಫೀಟ್ ಇರೋದು. ಸೊ ನಾವು ನೋಡಿರಲ್ಲ, ತುಂಬ ದಿವಸದಿಂದ ಪ್ಲಾನ್ ಮಾಡಬೇಕು ಅಂದ್ಕೊಂಡಿದ್ವಿ. ಸೊ ಹತ್ರನೇ ಬಂದಿದ್ವಿ, ಮಿಸ್ ಮಾಡ್ಕೋಬಾರ್ದು ಅಂತ ಈಗ ಅಲ್ಲಿಗೆ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬ್ಯೂಟಿಫುಲ್ ಆಗಿರೋಂಥ ಆದಿಯೋಗಿ ಸ್ಟ್ಯಾಚ್ಯೂ ಹತ್ರ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಬರಬೇಕು ಅಂತ. ಇವಾಗ ಜಸ್ಟ್ ರೀಚ್ ಆಗಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಎಂಟ್ರಿಗೆ ಅಂತ ಏನು ಫೀ ಇಲ್ಲ. ಕಾರ್ ಪಾರ್ಕಿಂಗಿಗೆ 50 ರೂಪೀಸ್ ಇದೆ ಕಾರ್ ವೆಹಿಕಲ್ಗೆ ಅಂತ. ಅದರ್ವೈಸ್ ನೀವೇನಾದ್ರು ಬುಕ್ ಮಾಡ್ಕೋಬೇಕು ಅಂತಂದರೆ ವೆಬ್ಸೈಟ್ culturetravel.in ಅಂತ ವೆಬ್ಸೈಟ್ ಇದೆ. ಅಲ್ಲಿ ಹೋಗ್ಬಿಟ್ಟು ನೀವು ಲಾಗಿನ್ ಆಗಿ ಅಂದರೆ ಸೈನ್ ಅಪ್ ಆಗಿಬಿಟ್ಟು ಯಾವುದು ನಿಮಗೆ ಸ್ಟೇ ಬೇಕು ಅಂದರೆ ಇದು ತುಂಬ ಥರ ರೂಮ್ಸ್ ಇದೆ. ಇದು ಬಂದ್ಬಿಟ್ಟು ನೆಸ್ಟ್ ಅಂತ. ಇದು 4800 ರೂಪೀಸ್ ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ನಮ್ಮ ಕೂಪನ್ ಕೋಡ್ ಯೂಸ್ ಮಾಡಿದ್ಮೇಲೆ ಆ ಥರ ಬೇರೆ ಬೇರೆ ಥರ ಸ್ಟೇ ಇದೆ. ಬೇರೆ ಬೇರೆ ಒಂದೊಂದು ಸ್ಟೇ ಒಂದೊಂದು ಥರ ಪ್ರೈಸಸ್ ಇದೆ. ಇದರಲ್ಲಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಲಂಚ್, ಡಿನ್ನರ್, ಸ್ನ್ಯಾಕ್ಸ್ ಬೇಕು ಅಂತ ಅಟ್ ಅಡಿಷ್ನಲ್ ಕಾಸ್ಟ್ ನಾವು ಪೇ ಮಾಡಬೇಕಾಗತ್ತೆ. ನಮ್ಮ ಚಾನಲಲ್ಲಿ ಸಾಕಷ್ಟು ಸ್ಟೇಸ್ ಎಲ್ಲ ಇದೆ. ನೀವು ಅದನ್ನ ಚೆಕ್ ಮಾಡಿಲ್ಲ ಚೆಕ್ ಮಾಡಿ. ಮತ್ತು ಬೇರೆ ವಿಡಿಯೋದಲ್ಲಿ ನಾವು ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಫನ್.